ಎಲ್ಲರಿಗೂ ನಮಸ್ಕಾರ. ರಂಗಗುಡಿಸಲು ಮಕ್ಕಳ ರಂಗವೇದಿಕೆ 27ನೇ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಮಾರ್ತಾ, ನನ್ನ ತಂದೆ ಹೆಸರು ಸುಧಾಕರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಭೀಮನಹಳ್ಳಿ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ, ಆಡಿನ ಮರಿ ಆನೆಯಾಗಬಲ್ಲುದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಂಜ್ಞಾನವನ್ನರಿಯದೆ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು ಅಮುಗೇಶ್ವರ ಎಂದು ಹೇಳುತ್ತಾ ನನ್ನ ಸಹಪಾಠಿಯಾಗಿರುವ ಲೋಹಿತ್ ಕುಮಾರಿ ಅವರು ಮಂತ್ರಿಯ ಕಿಚಡಿ ಎಂಬ ಶೀರ್ಷಿಕೆ ಇಟ್ಕೊಂಡು ಕತೆ ಹೇಳಲು ಬರುತ್ತಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ನನ್ನ ಹೆಸರು ಲೋಹಿತ್ ಕುಮಾರಿ. ನನ್ನ ತಂದೆ ಹೆಸರು ಮಾಣಿಕ್ಯಪ್ಪ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಂತ್ರಿಯ ಕಿಚಡಿ ಎಂದು ಕತೆ ಹೇಳುತ್ತೇನೆ. ಒಂದಾನೊಂದೂರಲ್ಲಿ ದೊಡ್ಡ ಅರಮನೆ ಇತ್ತು. ಆ ಅರಮನೆಯಲ್ಲಿ ರಾಜ ಮತ್ತು ರಾಣಿ ಇದ್ದರು. ಒಂದು ದಿನ ಸಾಯಂಕಾಲ ರಾಜ ಮತ್ತು ರಾಣಿ ಅರಮನೆಯ ಮುಂದ್ಗಡೆ ಒಂದು ನದಿ ಇರುತ್ತೆ. ಆ ನದಿ ಬಳಿ ರಾಜ ಮತ್ತು ರಾಣಿ ಹೋಗ್ತಾರೆ. ಅವಾಗ ರಾಣಿ ಹೇಳ್ತಾರೆ ರಾಜನಿಗೆ, ಮಹಾರಾಜರೇ, ನೀರು ಎಷ್ಟು ತಣ್ಣಗಿದೆ ಮತ್ತು ಚಳಿ ಕೂಡ ಇದೆ, ಇಲ್ಲಿ ಯಾರು ನಿಲ್ಲಕ್ಕಾಗಲ್ಲ ಅಂತ ಮಹಾರಾಣಿ ರಾಜನಿಗೆ ಹೇಳ್ತಾರೆ. ಅವಾಗ ರಾಜ ಹೇಳ್ತಾನೆ, ಹೌದು ಮಹಾರಾಣಿ, ಇಲ್ಲಿ ತುಂಬಾನೇ ಚಳಿ ಇದೆ ಮತ್ತು ತಣ್ಣಗಿದೆ, ಇಲ್ಲಿ ಯಾರು ನಿಲ್ಲಕ್ಕಾಗಲ್ಲ ಅಂತ ಮಹಾರಾಣಿಗೆ ಹೇಳುತ್ತಾರೆ. ಅವಾಗ ಮಹಾರಾಣಿ ಹೇಳ್ತಾರೆ ಮಹಾರಾಜನಿಗೆ, ಮಹಾರಾಜರೇ, ಊರಲ್ಲಿ ಡಂಗುರ ಬಾರಿಸಿ, ಏನೆಂದರೆ ಈ ನದಿಯಲ್ಲಿ ಯಾರು ಒಂದು ದಿನ ನಿಲ್ತಿರೋ ಅವರಿಗೆ ಮಹಾರಾಜರು ಬಹುಮಾನ ಕೊಡ್ತಾರಂತೆ ಎಂದು ಡಂಗುರ ಬಾರಿಸಿ ಎಂದು ಮಹಾರಾಣಿ ಹೇಳ್ತಾರೆ. ಅವಾಗ ಮಾರನೇ ದಿನ ಮಹಾರಾಜ ಹೇಳ್ತಾನೆ ಸೇವಕರಿಗೆ ಮತ್ತು ಮಂತ್ರಿಗೆ, ನೋಡಿ ಮಂತ್ರಿ ಮತ್ತು ಸೇವಕರೇ, ಊರಲ್ಲಿ ಡಂಗುರ ಬಾರಿಸಿ, ಏನೆಂದರೆ ಅರಮನೆಯ ಮುಂದ್ಗಡೆ ಒಂದು ನದಿ ಇದೆಯಲ್ಲ, ನದಿಯಲ್ಲಿ ಯಾರು ಒಂದು ದಿನ ನಿಲ್ತಿರೋ ಅವರಿಗೆ ಮಹಾರಾಜರು ಬಹುಮಾನ ಕೊಡ್ತಾರೆ ಎಂದು ಡಂಗುರ ಬಾರಿಸಿ ಎಂದು ಮಹಾರಾಜರು ಹೇಳ್ತಾರೆ. ಸೇವಕರು ಹಾಗೆ ಮಾಡ್ತಾರೆ. ಕೇಳ್ರಪ್ಪ ಕೇಳ್ರಿ, ಅರಮನೆಯ ಮುಂದ್ಗಡೆ ನದಿ ಇದೆಯಲ್ಲ, ಆ ನದಿಯಲ್ಲಿ ಯಾರು ಒಂದು ದಿನ ನಿಲ್ತಿರೋ ಮಹಾರಾಜರು ಬಹುಮಾನ ಕೊಡ್ತಾರಂತೆ ಅಂತ ಹೇಳಿದಾಗ ಅವರು ಅರಮನೆಗೆ ವಾಪಸ್ ಬರ್ತಾರೆ. ಬಂದಾಗ ಒಬ್ಬನೇ ಮುದುಕ ಬರ್ತಾನೆ. ಆ ಮುದುಕಗೆ ತುಂಬಾ ವಯಸ್ಸಾಗಿರುತ್ತದೆ ಮತ್ತು ಅವನಿಗೆ ಹಣದ ಅವಶ್ಯಕತೆ ಬಹಳ ಇರುತ್ತೆ. ಅವಾಗ ಮುದುಕ ಬರ್ತಾನೆ. ಅವಾಗ ಮಹಾರಾಜರು ಹೇಳ್ತಾರೆ, ಆ ನದಿಯಲ್ಲೂ ನೀನೇ ನಿಲ್ತೀಯಾ, ನಿನ್ ಕೈಯಿಂದ ಆಗಲ್ಲ, ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ಅವಾಗ ಮುದುಕ ಹೇಳ್ತಾನೆ, ಇಲ್ಲ ಮಹಾರಾಜರೇ, ನಾನು ನಿಲ್ಲೇ ನಿಲ್ತೀನಿ ಅಂತ ಮುದುಕ ಹೇಳ್ತಾನೆ. ಅವಾಗ ಮಹಾರಾಜರು ಹೇಳ್ತಾರೆ ಸೇವಕರಿಗೆ, ಹೋಗಿ ಸೇವಕರಿಗೆ ಅವನನ್ನು ಕರೆದುಕೊಂಡು ನದಿ ಬಳಿ ನಿಲ್ಲಿಸಿ ಮತ್ತು ಅವನನ್ನು ಕಾವಲುಗಾರಿ ಎಂದು ಹೇಳ್ತಾರೆ. ಸೇವಕರು ಹಾಗೆ ಮಾಡ್ತಾರೆ. ಅವನನ್ನು ಕರೆದುಕೊಂಡು ನದಿ ಬಳಿ ನಿಲ್ಲಿಸ್ತಾರೆ. ರಾತ್ರಿ ಆಯ್ತು, ಬೆಳಗ್ಗೆ ಆಯ್ತು. ಮಾರನೇ ದಿನ ಮಹಾರಾಜರು ಹೇಳ್ತಾರೆ, ಸೇವಕರೇ, ಆ ಮುದುಕನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳ್ತಾರೆ. ಅವಾಗ ಮುದುಕ ಬರ್ತಾನೆ. ಬಂದಾಗ ಮಹಾರಾಜರು ಹೇಳ್ತಾರೆ, ಶಬಾಸ್, ನೀನು ಆ ನದಿಯಲ್ಲಿ ನಿಂತು ಹೇಳು, ನನ್ಗೇನ್ ಬೇಕು ಅಂತ ಕೇಳಿದಾಗ ಅವಾಗ ಮುದುಕ ಹೇಳ್ತಾನೆ, ನೋಡಿ ಮಹಾರಾಜರೇ, ನನಗೆ ಹಣದ ಅವಶ್ಯಕತೆ ಬಹಳ ಇದೆ, ಹಾಗಾಗಿ ನನಗೆ ಹಣ ಬೇಕೆಂದು ಕೇಳ್ತಾರೆ. ಅವಾಗ 2ನೇ ಮಂತ್ರಿ ಇರ್ತಾನ, ಅವ ಏನ್ ಹೇಳ್ತಾನೆ ಕೇಳ್ರಿ, ನೋಡಿ ಮಹಾರಾಜರೇ, ಅವನು ನಮ್ಮ ಅರಮನೆಯ ಲೈಟ್ನಿಂದ ನಿಂತಿದ್ದಾನೆ, ಅಲ್ಲಿ ತುಂಬಾ ಚಳಿ ಇತ್ತು ಮತ್ತು ತುಂಬಾನೇ ತಂಪಾದ ಗಾಳಿ ಕೂಡ ಇತ್ತು, ಅಲ್ಲಿ ಯಾರು ನಿಲ್ಲಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆ ಮುದುಕನಿಗೆ ಕೋಪ ಅಂದ್ರೆ ಬರ್ತದೆ. ಅವಾಗ ಆ ಮುದುಕನಿಗೆ ಮಹಾರಾಜರು ಏನು ಕೊಡಲ್ಲ, ಬಹುಮಾನ ಕೊಡಲ್ಲ, ಏನು ಕೊಡಲ್ಲ. ಅವಾಗ ಮುದುಕನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವರು ಅವರ ಮನೆಗೆ ವಾಪಸ್ ಹೋಗ್ತಾರೆ. ಅವಾಗ ಒಂದನೇ ಮಂತ್ರಿ ಇರ್ತಾನಿಗೆ ಅವನ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನಾನು ಆ ಮುದುಕನಿಗೆ ನ್ಯಾಯ ಕೊಡಿಸ್ತೀನಿ, ಅವನಿಗೆ ಬಹುಮಾನ ಸಿಗೋ ಹಾಗೆ ನಾನ್ ಮಾಡ್ತೀನಿ ಎಂದು 1ನೇ ಮಂತ್ರಿ ಹೇಳ್ತಾರೆ. ಮಾರನೇ ದಿನ ಮಹಾರಾಜರು ಮತ್ತು ಸೇವಕರು 2ನೇ ಮಂತ್ರಿ ಅರಮನೆಗೆ ಬಂದಿರ್ತಾರೆ. ಅವಾಗ 1ನೇ ಮಂತ್ರಿ ಬಂದಿರಲ್ಲ. ಮಹಾರಾಜರು ಹೇಳ್ತಾರೆ ಸೇವಕರಿಗೆ, ಹೋಗಿ ಸೇವಕರಿಗೆ 2ನೇ ಮಂತ್ರಿಗೆ ಕರೆದುಕೊಂಡು ಬನ್ನಿ ಅರಮನೆಗೆ, ನಾವು ಇನ್ನು ಬೇರೆಯವ್ರಿಗೆ ಹೋಗ್ಬೇಕು ಎಂದು ಹೇಳ್ತಾರೆ. ಅವಾಗ ಸೇವಕರು ಮನೆಗೆ ಹೋಗ್ತಾರೆ. 1ನೇ ಮಂತ್ರಿ ಬನ್ನಿ, ನಿಮಗೆ ಮಹಾರಾಜರು ಕರಿತಾ ಇದ್ದಾರೆ, ಇನ್ನು ಬೇರೆಯವ್ರಿಗೆ ಹೋಗ್ಬೇಕಂತೆ ಅಂದಾಗ ಅವಾಗ 1ನೇ ಮಂತ್ರಿ ಹೇಳ್ತಾನೆ, ನೋಡಿ, ನಾನು ನಮ್ಮ ಮನೆಯಲ್ಲಿ ಕಿಚಡಿ ಮಾಡುತ್ತಿದ್ದೇನೆ, ಮಾಡ್ಬಿಟ್ಟು ತಿಂದು ಬರ್ತೀನಿ ಅಂತ ಹೇಳಿದಾಗ ಸೇವಕರು ಅಂತಾರೆ, ಹಾಗಲಿ ಮಂತ್ರಿ ಎಂದು ಅರಮನೆಗೆ ಬರ್ತಾರೆ. ಅವಾಗ ಮಹಾರಾಜರಿಗೆ ಹೇಳ್ತಾರೆ, ನೋಡಿ ಮಹಾರಾಜರೇ, ಮಂತ್ರಿ ಕಿಚಡಿಯನ್ನು ಮಾಡುತ್ತಿದ್ದಾರೆ, ಕಿಚಡಿ ಮಾಡು ತಿಂದ್ಬಿಟ್ಟು ಬರ್ತಾರೆ ಅಂತ ಹೇಳ್ತಾರೆ. ಮಹಾರಾಜರು ಆಯ್ತು, ಹಾಗೆ ಆಗ್ಲಿ ಅಂತ ಹೇಳ್ತಾರೆ. ಕಾಲ ಕಳೆಯಿತು. ಮತ್ತ ಮಹಾರಾಜರು ಸೇವಕರಿಗೆ ಮಂತ್ರಿಯನ್ನು ಕರೆದುಕೊಂಡು ಬನ್ನಿ ಎಂದು ಕಳಿಸುತ್ತಾರೆ. ಅವಾಗ ಕಳಿಸಿದಾಗ ಮಂತ್ರಿ ಹೇಳ್ತಾನೆ, ನನ್ ಕಿಚಡಿನೇ ಆಗಿಲ್ಲ, ನಿನ್ನ ಯಾವಾಗ ಬರ್ಲಿ, ಕಿಚಡಿ ಆದ್ಮೇಲೆ ತಿಂದ್ಮೇಲೆ ಬರ್ತೀನಿ ಎಂದು ಹೇಳ್ತಾರೆ. ಅವಾಗ ಸೇವಕರು ಮತ್ತೆ ವಾಪಸ್ ಬರ್ತಾರೆ. ಮಹಾರಾಜನಿಗೆ ಹೇಳ್ತಾರೆ, ನೋಡಿ ಮಹಾರಾಜರೇ, ಅವನ್ ದಿನ ಕಿಚಡಿನೇ ಆಗಿಲ್ವಂತೆ, ಇನ್ನ ತಿಂದ್ ಬರ್ತಾನೆ ಅಂತ ಹೇಳಿದಾಗ ಅವಾಗ ಮಹಾರಾಜನಿಗೆ ಹೇಳ್ತಾರೆ,
ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅವ್ನ ಕಿಚಡಿ ಇನ್ನೂ ಏಕೆ ಆಗಿಲ್ವಾ, ಅದೇನೋ ಸ್ವಲ್ಪ ಸಮಯದಲ್ಲಿ ಆಗ್ಬೋದು, ಎಷ್ಟು ಸಮಯ ಆಯ್ತು, ನಾನೇ ಬರ್ತೀನಿ ನಡೀರಿ ಎಂದು ಮಹಾರಾಜರು ಹೋಗ್ತಾರೆ. ಮಹಾರಾಜರು ಹೋಗಿ 1ನೇ ಮಂತ್ರಿ ಎಂದು ಕರೆದಾಗ ಆಗ 1ನೇ ಮಂತ್ರಿ ಹೇಳ್ತೀನಿ, ಬನ್ನಿ ಮಹಾರಾಜರೇ ಬನ್ನಿ, ನಮ್ಮ ಮನೆ ಒಳಗಡೆ ಬನ್ನಿ ಎಂದು ಹೇಳ್ತಾರೆ. ಆವಾಗ ಮಹಾರಾಜರು ಮನೆ ಒಳಗೆ ಹೋಗ್ತಾರೆ. ಮಂತ್ರಿ ನಿನ್ನಿಂದ ಕಿಚಡಿ ಆಗಿಲ್ವಾ, ನಿನ್ ದಿನ ಯಾವಾಗ ಆಗುತ್ತೆ ಕಿಚಡಿ ಎಂದು ಮಹಾರಾಜ ಕೇಳಿದಾಗ ಅವಾಗ ಮಂತ್ರಿ ಹೇಳ್ತಾನೆ, ಇನ್ನೂ ಆಗಿಲ್ಲ ಮಹಾರಾಜರೇ, ನಾನು ಇನ್ನ ಬಹಳ ಹೊತ್ತು ಬೇಕು ನನ್ ಕಿಚಡಿ ಆಗೋಕೆ ಎಂದು ಹೇಳ್ತಾರೆ. ಆವಾಗ ಮಹಾರಾಜ ಒಲೆ ಕಡೆ ನೋಡ್ತಾನೆ. ಒಲೆ ಕೆಳಗಡೆ ಇರುತ್ತೆ, ಮಡಿಕೆ ಮೇಲ್ಗಡೆ ಇರುತ್ತೆ. ಅವಾಗ ನೋಡಿದಾಗ ಮಹಾರಾಜನಿಗೆ ಸಿಟ್ಟು ಬರುತ್ತೆ. ಹೀಗಾದ್ರೆ ಹೇಗೆ ಕಿಚಡಿ ಆಗುತ್ತೆ, ಹಿಂಗಾದ್ರೆ ಕಿಚಡಿ ಆಗುತ್ತಾ ಎಂದು ಮಹಾರಾಜ ಹೇಳ್ತಾರೆ. ಅವರ ಮಂತ್ರಿ ಹೇಳ್ತಾನೆ, ಕೇಳ್ರಿ, ಹಾಗೆ ಮಹಾರಾಜರೇ, ಇದನ್ನ ಒಂದೇ ಅದನ್ನ ಒಂದೇ, ನಮ್ಮ ಅರಮನೆ ಲೈಟು ಅಲ್ಲೇ ಇತ್ತು, ಆ ಮುದುಕ ಇಲ್ಲಿದ್ದ, ಹೇಗ್ ಬಿಸಿ ತಗೊಂಡ, ಕರೆ ಅಲ್ಲ ನೀ ಹೇಳೋದು ಕರೆ, ನಾನು ಹೇಳೋದು ಕರೆ, ಅಲ್ಲಿತ್ತು ಲೈಟ್ ಇವ ಹೆಂಗ್ ಬಿಸಿ ತಗೊಂಡ ಅಂತ ಹೇಳಿದಾಗ ಮಹಾರಾಜರು ತಲೆ ಬಾಗುತ್ತಾರೆ. ಹೌದು ಮಂತ್ರಿ, ನೀನು ಸರಿಯಾಗಿ ಮಾಡಿದೆ, ನನ್ನ ಬುದ್ಧಿ ನನಗೆ ಅರಿವಾಯ್ತು ಎಂದು ಹೇಳಿದಾಗ ಅರಮನೆಗೆ ಮತ್ತು ವಾಪಸ್ ಬರ್ತಾರೆ. ಬಂದಾಗ ಮುದುಕನನ್ನು ಕರೆದುಕೊಂಡು ಬನ್ನಿ ಎಂದು ಸೇವಕರಿಗೆ ಹೇಳ್ತಾರೆ. ಆ ಸೇವಕರು ಮುದುಕನನ್ನು ಕರೆದುಕೊಂಡು ಬರ್ತಾರೆ. ಆವಾಗ ಮುದುಕನಿಗೆ ಹೇಳ್ತಾರೆ, ಕ್ಷಮಿಸು, ನಾನು ನಿನಗೆ ತಪ್ಪು ಮಾಡಿದೀನಿ, ಹೇಳಿ ನಿನ್ಗೆ ಏನ್ ಬೇಕು ಅಂದಾಗ ಆವಾಗ ಮುದುಕ ಹೇಳ್ತಾರೆ, ನನಗೆ ಹಣ ಬೇಕು ಮಹಾರಾಜರೇ ಅಂತ ಹೇಳ್ತಾರೆ. ಮಹಾರಾಜರು ಹಣವನ್ನು ತೆಗೆದುಕೊಂಡು ಆ ಮುದುಕನಿಗೆ ಕೊಡುತ್ತಾರೆ. ಈ ಕಥೆಯ ಸಾರಾಂಶ ಏನೆಂದರೆ, ಬೇರೆಯವರಿಗೆ ಒಳ್ಳೇದು ಕೆಟ್ಟದ್ದು ಮಾಡಕ್ ಹೋಗ್ಬಾರ್ದು, ನಮ್ಗೆ ಕೆಟ್ಟದಾಗುತ್ತೆ. ಧನ್ಯವಾದಗಳು. ಲೋಹಿತ್ ಕುಮಾರಿ ಅವರಿಗೆ ಧನ್ಯವಾದಗಳು. ಸುಂದರವಾಗಿ ಕಥೆ ಹೇಳಿರುವಂತಹ ಲೋಹಿತ್ ಕುಮಾರಿ ಅವರಿಗೆ ರಂಗಗುಡಿಸಲು ಮಕ್ಕಳ ರಂಗವೇದಿಕೆ ಕಡೆಯಿಂದ ಪ್ರೊಫೆಸರ್ ಈಶ್ವರ್ ಇಂಗನ್ ಅವರು ಬರೆದಿರುವ ಬೌದ್ಧ ನಾಟಕಗಳು ಎಂಬ ಪುಸ್ತಕವನ್ನು ಕಾಣಿಕೆಯಾಗಿ ಕೊಡುತ್ತಿದ್ದೇವೆ. ಧನ್ಯವಾದಗಳು. ಇವಾಗ ಕತೆ ಅಂತರೂ ಕೇಳಿದ್ರಿ, ಕವನ ಕೇಳ್ಬೇಕಲ್ಲ, ಇಷ್ಟು ಸುಂದರವಾಗಿ ಕತೆ ಬರೆದಿದ್ರು. ಕವನನು ನೋಡಕ್ ಕಾಯ್ತಾ ಇದ್ದೀರಲ್ಲ, ಬನ್ನಿ ನೋಡೋಣ. ಬಸಲಿಂಗಮ್ಮ ಅವರು ಕವನ ಹೇಳಲು ಬರ್ತಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ನನ್ನ ಹೆಸರು ಬಸಲಿಂಗಮ್ಮ, ನನ್ನ ತಂದೆ ಹೆಸರು ರಾಮಲಿಂಗ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕವನ. ಮಳೆ ಇಲ್ಲದಿದ್ದರೆ ಬೆಳೆ ಇಲ್ಲ, ಬೆಳೆ ಇಲ್ಲದಿದ್ದರೆ ರೈತರಿಲ್ಲ, ರೈತರಿಲ್ಲದಿದ್ದರೆ ಆಹಾರವಿಲ್ಲ, ಆಹಾರವಿಲ್ಲದಿದ್ದರೆ ಮನುಷ್ಯರಿಲ್ಲ, ಮನುಷ್ಯರಿಲ್ಲದಿದ್ದರೆ ಈ ಜಗತ್ತೇ ಇಲ್ಲ. ಧನ್ಯವಾದಗಳು. ಇವಾಗ ಕವನ ಹೇಳಿರುವಂತಹ ಬಸಲಿಂಗಮ್ಮ ಅವರಿಗೆ ರಂಗಗುಡಿಸಲು ಮಕ್ಕಳ ರಂಗವೇದಿಕೆ ಕಡೆಯಿಂದ ಪ್ರೊ ಈಶ್ವರನ್ ಇಂಗನ್ ಅವರು ಬರೆದಿರುವ ಬೌದ್ಧ ನಾಟಕ ಭಾಗ 2 ಪುಸ್ತಕವನ್ನು ಕಾಣಿಕೆಯ ರೂಪದಲ್ಲಿ ಕೊಡುತ್ತಿದ್ದೇವೆ. ಧನ್ಯವಾದಗಳು. ಇವಾಗ ಕಥೆ ಅಂತರೂ ಕೇಳಿದ್ರಿ, ಕವನ ಕೇಳಿದ್ರಿ, ಸ್ವರಚಿತವಾಗಿ ಸುಂದರವಾದ ಕಥೆ ಕವನ ಎಲ್ಲ ಹೇಳಿದ್ರು. ನಾವು ಪ್ರತಿ ವಾರ ಕೃತಿಕಾರರ ಪರಿಚಯ ಹೇಳುತ್ತೇವೆ. ಈ ವಾರದ ಕೃತಿಕಾರರ ಪರಿಚಯ ಯಾರ್ದಂತ ಕೇಳೋಕೆ ಇಷ್ಟಪಡ್ತೀರಾ? ಕಾವೇರಿ ಅವರು ಹೇಳಲು ಬರ್ತಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಕಾವೇರಿ, ನನ್ನ ತಂದೆ ಹೆಸರು ಶರಣಪ್ಪ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಎಂ ಗೋವಿಂದ ಪೈ ಅವರ ಬಗ್ಗೆ ಹೇಳುತ್ತೇನೆ. ಎಂ ಗೋವಿಂದ ಪೈ ಅವರು ಮಾರ್ಚ್ 23, 1883ರಂದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಇವರ ತಂದೆ ಸಾಹುಕಾರ ತಿಮ್ಮಪೈ, ತಾಯಿ ದೇವಕಿ ಅಮ್ಮ. ಇವರ ಪೂರ್ಣ ಹೆಸರು ಮಂಜೇಶ್ವರ ಗೋವಿಂದ ಪೈ. ಇವರ ಕೃತಿಗಳು ಗಿಳಿವಿಂಡು, ನಂದಾದೀಪ, ಚಿತ್ರಬಾನು, ಹೆಬ್ಬೆರಳು, ಬಾಹುಬಲಿ, ಗುಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದರು. ಇವರು 1949ರಂದು ಮದ್ರಾಸ್ ಸರ್ಕಾರವು ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಹಾಗೂ 1950ರಂದು ಬೊಂಬೈಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. ಇವರು 1900ರಲ್ಲಿ ಸ್ವಸಿಗಿ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದರು ಹಾಗೂ ಸೆಪ್ಟೆಂಬರ್ 6ರಂದು ನಿಧನರಾದರು. ಧನ್ಯವಾದಗಳು. ಸವಿಸ್ತಾರವಾದ ಎಂ ಗೋವಿಂದ ಪೈ ಅವರ ಕೃತಿಕಾರರ ಪರಿಚಯ ಹೇಳಿರುವಂತಹ ಕಾವೇರಿ ಅವರಿಗೆ ರಂಗಗುಡಿಸಲು ಮಕ್ಕಳ ರಂಗವೇದಿಕೆ ಕಡೆಯಿಂದ ರಸ್ತೆ ಸುರಕ್ಷತಾ ಕೈಪಿಡಿ ಎಂಬ ಪುಸ್ತಕವನ್ನು ಕಾಣಿಕೆ ರೂಪದಲ್ಲಿ ಕೊಡುತ್ತಿದ್ದೇವೆ. ಧನ್ಯವಾದಗಳು. ಈಗಂತೂ ಕತೆ ಕೇಳಿದ್ರಿ, ಕವನ ಕೇಳಿದ್ರಿ ಮತ್ತು ಕೃತಿಕಾರರ ಪರಿಚಯನೂ ಕೇಳಿದ್ರಿ. ಹಾಗೆ ನನ್ನ ನಿರೂಪಣೆನೂ ಕೇಳ್ತಾ ಇದ್ದೀರಿ. ನಮ್ದೆಲ್ಲ ಅಂತೂ ಆಯ್ತು. ಆದ್ರೆ ನಿಮ್ದೊಂದು ಮಾತು ಉಳಿದಿದೆ. ಅದೇನಂದ್ರೆ ನಮ್ಮ ಚಾನೆಲ್ ಅನ್ನು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಗಳೇ ಈ ವಾರದ ಮುಖ್ಯ ಅತಿಥಿಗಳ ಮಾತಾಗಿರುತ್ತದೆ. ಧನ್ಯವಾದಗಳು.